ಹಾಯ್ ಗಾಯ್ಸ್, ಫಸ್ಟ್ ಟೈಮ್ ತಮಿಳ್ನಾಡಿಗೆ ಒಬ್ಬಳೇ ಇಬ್ರು ಹಾಕೊಂಡು ಹೋಗ್ತಾ ಇದ್ದೀನಿ. ಮೂರು ಜನ, ನೀವನೊಬ್ಬನ. ನನ್ನ ಹಸ್ಬೆಂಡು ನಮ್ಮನ್ನು ಟ್ರೈನ್ ಹತ್ತಿಸಿ ಹೊರಟರು. ನಾವು ಹತ್ತದಾಗ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಮನೆಯಿಂದಲೇ ನಾವು ಒಳ್ಳೆ ಅಡುಗೆ ಮಾಡ್ಕೊಂಡು ಹೋಗಿದ್ವಿ. ಚಪಾತಿ, ಕಾಳು, ಪಲ್ಯ ಎಲ್ಲನೂ. ಸೊ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಮಲ್ಕೊಂಡು ಎದ್ರೆ ಇಲ್ದಿರೋದೇ ತಮಿಳ್ನಾಡು ತಂಜಾವೂರಲ್ಲಿ ಗಾಯ್ಸ್. ಹೆಂಗೆ ರಾರಾಜಿಸುತ್ತಿದೆ ಬೆಳಿಗ್ಗೆ. ಹಾಯ್ ಗಾಯ್ಸ್, ಜಸ್ಟ್ ನಾವು ಟ್ರೈನ್ ಇಳ್ಕೊಂಡಿದ್ದೀವಿ. ಎಲ್ಲಿಗೆ ಹೋಗಬೇಕು ಏನು ಅಂತ ಗೊತ್ತಿಲ್ಲ. ಹೋಗಿ ಒಂದೊಂದೇ ವಿಚಾರಿಸ್ಕೊಂಡು ರೈಲ್ವೆ ಸ್ಟೇಷನಿಂದ ಟೆಂಪಲ್ ಹೋಟೆಲಲ್ಲಿ ಮಗ ನೋಡಿ ಹೆಂಗ್ ಲಾಂಗ್ ಮಾಡ್ತಾರೆ. ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೀವಿ. ಇವಾಗ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕು. ಟೈಮ್ ಇವಾಗ 6 o'clock ಆಗಿದೆ. 6 o'clock ಟೈಮು. ಸೊ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಬೇಗ ದೇವಸ್ಥಾನಕ್ಕೆ ಹೋಗಬೇಕು. ಇದೇ ನೋಡಿ ಬೃಹದೇಶ್ವರ ದೇವಸ್ಥಾನ. ಫಸ್ಟ್ ಸೊ ರೆಡಿ ಆಗಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ರೆಡಿಯಾಗಿ ಹೊರಟಿದ್ದೀವಿ. ನಮಗೆ ಅಂತ ನಾವು ಒಂದು ಪರ್ಸ್ನಲ್ ಕ್ಯಾಬ್ನ ಬುಕ್ ಮಾಡ್ಕೊಂಡಿದ್ವಿ. ಲೈಕ್ 1 ಡೇಗೆ ಎಲ್ಲ ದೇವಸ್ಥಾನಗಳು ಕವರ್ ಮಾಡೋ ಥರ. ನಾವಿವಾಗ ಹೋಗ್ತಿರೋದು ವೈದ್ಯನಾಥೇಶ್ವರಂ ಕೋವಿಲ್, ಅಂದರೆ ವೈದ್ಯನಾಥೇಶ್ವರನ್ ಟೆಂಪಲ್ಲು. ಅದು ನಮ್ಮ ಪ್ಲೇಸ್ಗಿಂತ 170 ಕಿಲೋಮೀಟರ್ ಏನೋ ದೂರ ಇದೆ. 100 ಕಿಲೋಮೀಟರ್ ಏನೋ ದೂರ ಇದೆ ಅಂದರು. ಸೊ ಗೈಸ್, ಫೈನಲಿ ಟೆಂಪಲ್ ರೀಚ್ ಆದ್ವಿ. ಇನ್ನು 5 minutesಲ್ಲಿ ರೀಚ್ ಆಗ್ತೀವಿ. ತುಂಬ ಲಾಂಗ್ ಜರ್ನಿ ಅನ್ನೋ ಥರ ಫೀಲ್ ಆಯಿತು. 2 hours. ಬೆಳಿಗ್ಗೆ ಬೇಗ ಬಂದು ರೆಸ್ಟ್ ಇಲ್ದಂಗೆ ಫ್ರೆಶ್ ಅಪ್ ಆಗಿ ಬೇಗ ಹೊರಟ್ವಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ, ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಬಿಸಿಲು. ಸೊ ನನ್ನ ಫೇಸ್ ಎಲ್ಲ ನೋಡಿ ಹೆಂಗಾಗ್ಬಿಟ್ಟಿದೆ, ರೆಡ್ ಆಗಿಬಿಟ್ಟಿದೆ. ದೇವಸ್ಥಾನದೊಳಗಡೆ ಹೋಗಿದ ತಕ್ಷಣ ಹೂವು ತೊಗೊಂಡು, ತಮಿಳ್ನಾಡಲ್ಲಿ ಹೂವುಗಳಂತೂ ತುಂಬ ಚೆನ್ನಾಗಿರುತ್ತೆ. ಸೊ ತಗೊಂಡು ಮುಟ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಿ. ನಾನು ಇದಕ್ಕೂ ಮುಂಚೆ ಬಂದಿದ್ದೀನಿ, ಬಟ್ ಇದೇ ದೇವಸ್ಥಾನ ಅಂತ ಗೊತ್ತಿಲ್ಲ. ತುಂಬ ಚಿಕ್ಕ ವಯಸ್ಸಲ್ಲಿ ಬಂದಿದ್ದು. ಸುಬ್ರಹ್ಮಣ್ಯ ಅಂಡ್ ಮಾರ್ಚ್ ಅಂಡ್ ಗಣೇಶ್ ಹೊಯ್ಕಾಟ್ ಫ್ಯಾಮಿಲಿ ಪೂಜಾ. ಎಷ್ಟು? 1950 ಟೋಟಲ್ ಪ್ಯಾಕೇಜ್. ಸೊ ಅವ್ರ ಮಾತನ್ನ ಕೇಳಿಕೊಂಡು ಒಳಗಡೆ ಹೋದ್ವಿ. ನನಗೇನೋ ಅದು ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ಗೈಸ್. ಅದಕ್ಕೆ ಬೇಡ ಅಂದ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋದ್ವಿ. 2-3 days ಬ್ಯಾಕ್ ಏನೋ ಪೂಜೆ ಮಾಡಿದ್ರು ಅನಿಸುತ್ತೆ. ಇಲ್ಲಿರೋ ಆನೆಗೆ ಕಾಸು ಕೊಟ್ಟರೆ ಮಾತ್ರ ಆಶೀರ್ವಾದ ಮಾಡುತ್ತೆ. ಸೊ ಒಳಗಡೆ ಹೋಗಿದ ತಕ್ಷಣ ನಮ್ಮ ರೈಟ್ ಸೈಡ್ಗೆ ಒಂದು ಕಲ್ಯಾಣಿ ಬರುತ್ತೆ. ದೇವಸ್ಥಾನದ ರೈಟ್ ಸೈಡ್ಗೆ ಕಲ್ಯಾಣಿಯಲ್ಲಿ ಹೋಗಿ ಕಾಲು ಕೈಯೆಲ್ಲ ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋದ್ವಿ. ಅಲ್ಲಿ ಅವ್ರು ಹೇಳಿದ್ರಲ್ಲ ಪೂಜೆಗೆ ಮಾಡ್ತಿದ್ದಾರೆ ಅಂತ, ಆ ಥರ ತುಂಬ ಜನ ಮಾಡಿಸ್ತಿದ್ರು. ಬೇರೆ ಇದು ಕುಜದೋಷ, ಇದು ಮೇನ್ ಕುಜಂದು ದೇವಸ್ಥಾನ ಆಗಿರೋದ್ರಿಂದ ಕುಜದೋಷ ಯಾರ್ಯಾರಿಗಿದೆ ಅವರೆಲ್ಲರೂ ಅಲ್ಲಿ ಪೂಜೆ ಮಾಡಿಸ್ತಿದ್ದು. ಇಲ್ಲಿ ಯಾವುದೇ ನವಗ್ರಹದ ದೇವಸ್ಥಾನದಲ್ಲಿ ಇದು ಒಂದು ದೇವಸ್ಥಾನ. ಬಟ್ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನಂದರೆ ಗರ್ಭಗುಡಿಯಲ್ಲಿರೋದು ಶಿವ. ಇದು ಕುಜ ದೇವಸ್ಥಾನ ಅಂತ ಕರೀತಾರೆ ಈ ದೇವಸ್ಥಾನದಲ್ಲಿ. ಅಂದರೆ ಕುಜ ದೋಷ ಯಾರ್ಯಾರಿಗಿದೆ ಅವ್ರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಆಮೇಲೆ ಯಾರಿಗಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ಕಲ್ಯಾಣಿ ಇದು ಎಷ್ಟು ಚೆನ್ನಾಗಿದೆ. ನಾನು ಆವಾಗಲೇ ಹೇಳ್ದಂಗೆ ತುಂಬ ದೊಡ್ಡದಾಗಿದೆ ಗೈಸ್. ಆ್ಯಂಡ್ ಇಲ್ಲಿರೋ ದೇವಸ್ಥಾನದಲ್ಲಿ ಈ ಕಲ್ಯಾಣಿಯಲ್ಲಿ ಸ್ನಾನ ಎಲ್ಲ ಮಾಡೋಕ್ಕೆ ಬಿಡಲ್ಲ, ಕೈಕಾಲು ತೊಳ್ಕೊಂಡು ಹೋಗ್ಬೋದು. ಆ್ಯಂಡ್ ಇಲ್ಲಿ ಉಪ್ಪು ಮತ್ತು ಮೆಣಸು ಕೊಡ್ತಾರೆ, ಅದನ್ನು ದೃಷ್ಟಿ ತೆಗ್ದುಬಿಟ್ಟು ಕೊಡಬೇಕು. ಸೊ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕಲ್ಯಾಣಿ ಹತ್ರ ಇದ್ದು ಸ್ವಲ್ಪ ಹೊತ್ತು ಟೈಮೆಲ್ಲ ಸ್ಪೆಂಡ್ ಮಾಡ್ಕೊಂಡು ಹೋದ್ವಿ. ಆ್ಯಂಡ್ ಒಳ್ಳೆ ಪಾಸಿಟಿವ್ ವೈಬ್ ಇದೆ. ಯಾರ್ಯಾರಿಗೆಲ್ಲ ಹೆಲ್ತ್ ಇಶ್ಯೂಸ್ ಇದೆ ಆ್ಯಂಡ್ ಯಾರ್ಯಾರಿಗೆಲ್ಲ ಒಳ್ಳೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಆಸೆ ಇದೆ ತಮಿಳ್ನಾಡು ಸೈಡಲ್ಲಿ, ಇದು ಒಂದು ಚಾಯ್ಸ್ ಆಗಿ ಇಟ್ಕೊಳ್ಳಿ.
ಅಂದರೆ ಇಲ್ಲಿಗೂ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಆ್ಯಂಡ್ ಏನೋ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ. ಸೊ ನಾವು ಅಷ್ಟೇ ಇಲ್ಲಿ ಮುಗಿಸ್ಕೊಂಡು ನಾನು ಇಲ್ಲಿಗೆ ಹೋಗಲೇಬೇಕಂತ, ಬಿಕಾಸ್ ನಂಗೆ ಹೋಗಿರೋ ಜ್ಞಾಪಕ ಆಯಿತು. ನಾವು ಓಂ ಶಕ್ತಿ ಹೋಗಿ ಮುಗಿಸ್ಕೊಂಡು ಬರಬೇಕಾದ್ರೆ ಇಲ್ಲಿಗೆ ಹೋಗಿ ಬಂದಿದ್ವಿ. ಸೊ ಹಂಗಾಗಿ ನಂಗೆ ಅಲ್ಲಿಗೆ ಹೋಗಿದ ತಕ್ಷಣ ರಿಯಲೈಸ್ ಆಯಿತು, ಓ ಈ ದೇವಸ್ಥಾನಕ್ಕೆ ನಾನು ಬಂದಿದ್ದೀನಿ ಆಲ್ರೆಡಿ ಅಂತ. ಆ್ಯಂಡ್ ಪೂಜೆ ಎಲ್ಲ ಮಾಡಿದರು. ಅಲ್ಲಿ ಶಿವ ಮತ್ತು ಪಾರ್ವತಿ ಎರಡೂ ಇದ್ದಾರೆ, ಬಟ್ ಬೇರೆ ಬೇರೆ ಹೆಸರಲ್ಲಿದೆ. ಪಾರ್ವತಿ ದೇವಿಗೆ ಅಲ್ಲಿ ದೀಪ ಹಚ್ತಾರೆ. ಆ್ಯಂಡ್ ಮಡ್ಲಕ್ಕಿ, ಹೂವು, ಅರಿಶಿನ, ಕುಂಕುಮ ಎಲ್ಲನೂ ಕೊಡ್ತಾರೆ. ಸೊ ನಾನು ದೀಪ ತೊಗೊಂಡು ಹಚ್ಚಿದೆ. ಇಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋದಿಲ್ಲ ಜಾಸ್ತಿ, ಮಣ್ಣಿನ ದೀಪ ಮತ್ತು ತೆಂಗಿನಕಾಯಿಂದ ದೀಪ ಹಚ್ತಾರೆ. ಸೊ ನಾನು ಅದನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ವಾಪಸ್ ಪ್ರಸಾದ ತೊಗೊಂಡು, ಪ್ರಸಾದ ಅಂತ ಅಲ್ಲಿ ಆಲ್ರೆಡಿ ಮಾಡಿಟ್ಟಿರ್ತಾರೆ, ಅದನ್ನು ತೊಗೊಳ್ಬೋದು. ನಾಡಿ ಮಿಡಿತ ಜ್ಯೋತಿಷ್ಯ ಇಲ್ಲಿ ತುಂಬ ಫೇಮಸ್ ಅಂತ ಹೇಳ್ತಾರೆ. ನಾನು ತುಂಬ ಜನ ನಂಬ್ತಾರೆ ಕೂಡ, ಬಟ್ ನಾನೇನು ಕೇಳಕ್ಕೆ ಹೋಗಿಲ್ಲ. ನಂಬಿಕೆ ಇಲ್ಲ ಅಂತಲ್ಲ, ಕೇಳೋಕ್ಕೇನೂ ಹೋಗಿಲ್ಲ. ಅಲ್ಲೇ ಕೇಳ್ತಿರ್ತಾರೆ. ನೀವು ಯಾರಾದರೂ ಕೇಳಬೇಕು ನಿಮ್ಮ ಪಾಸ್ಟ್ ಮತ್ತು ಪ್ರೆಸೆಂಟ್ ಅಂತ ಅಂದ್ಕೊಂಡಿದ್ದೆ ಈ ದೇವಸ್ಥಾನಕ್ಕೆ ಹೋದಾಗ, ಅಲ್ಲೇ ಪಕ್ಕದಲ್ಲಿ ಇರ್ತಾರೆ, ಕೇಳ್ಬೋದು ನೀವು. ಸೊ ಇದು ಆಗಿತ್ತು. ನನ್ನ ಮಗನಿಗೆ ಕೇಳಿದೆ ಹೆಂಗಿತ್ತು ದೇವಸ್ಥಾನ ಅಂತ. ಬಿಕಾಸ್ ನನ್ನ ಥಾಟ್ ಏನಂದರೆ, ಚಿಕ್ಕ ವಯಸ್ಸಿಂದನೇ ದೇವರು ಭಕ್ತಿ ಆ್ಯಂಡ್ ಒಳ್ಳೆಯದು ಕೆಟ್ಟದ್ದು ಮಕ್ಳಿಗೆ ಹೇಳ್ಕೊಂಡು ಕೊಟ್ಟರೆ ಮುಂದೆ ಸಮಾಜದಲ್ಲಿ ನಡೆಯೋ ಸ್ವಲ್ಪ ಕ್ರೈಮ್ಗಳು ಕಮ್ಮಿ ಆಗುತ್ತೆ ಅಂತ ನನ್ನ ಇದು. ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಆಚೆಗೆ ಬಂದ್ವಿ. ತುಂಬ ಬಿಸಿಲಿತ್ತು. ಈ ಥರ ಇದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಆ್ಯಂಡ್ ನನಗೆ ಬಳೆಗಳಂದರೆ ತುಂಬ ಇಷ್ಟ. ನನಗೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಬಳೆ ತೊಗೊತೀನಿ, ಹಾಕ್ಕೊತೀನಿ. ಅಲ್ಲೇ ಒಂದು ಶಾಪಲ್ಲಿ ಹೋಗಿ ನನ್ನ ಸ್ಯಾರಿ ಮ್ಯಾಚಿಂಗ್, ನಾನು ಆ್ಯಕ್ಚುಲಿ ಬಳೆ ತರದೇ ಮರ್ತೋಗ್ಬಿಟ್ಟಿದ್ದೆ. ಸೊ ನನ್ನ ಸ್ಯಾರಿ ಮ್ಯಾಚಿಂಗಿಗೆ ಒಂದು ಬಳೆ ತೊಗೊಂಡು ಬಳೆ ಹಾಕ್ಕೊಂಡು ಅಲ್ಲಿಂದ ವಾಪಸ್ ಒಂದು ರೌಂಡ್ ದೇವಸ್ಥಾನನೆಲ್ಲ ನೋಡಿಕೊಂಡು ವಾಪಸ್ ಹೊರಟ್ವಿ. ತುಂಬ ಹಶ್ವಾಗಿತ್ತು. ಸೊ ದೇವಸ್ಥಾನ ಪಕ್ಕದಲ್ಲೇ ಒಂದು ಹೋಟೆಲ್ ಇತ್ತು, ಪ್ಯೂರ್ ವೆಜ್ಜು, ಅದರಲ್ಲೂ ತಮಿಳ್ನಾಡು ಸ್ಟೈಲ್ ಊಟ. ನನಗಂತೂ ಸಖತ್ ಇಷ್ಟ. ತುಂಬ ಪಲ್ಯಗಳಿರುತ್ತೆ, ಗಟ್ಟಿ ಸಾಂಬಾರಿರುತ್ತೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ವಾಪಸ್ ಹೊರಟ್ವಿ. ನೆಕ್ಸ್ಟು ನಾವು ಹೋಗ್ತಿರೋದು ಸೂರ್ಯನ ದೇವಸ್ಥಾನದಲ್ಲಿ. ಹೇಳ್ಬೇಕಂದ್ರೆ ನವಗ್ರಹ ದೇವಸ್ಥಾನ ಎಲ್ಲ ಸುತ್ತಮುತ್ತದಲ್ಲೇ ಒಂದು 20-30 ಕಿಲೋಮೀಟರಲ್ಲೇ ಇದೆ. ಅಲ್ಲಿ ವಾಪಸ್ ನಾವು ತಂಜಾವೂರಿಂದ ತಿರುಂಗನಾಥೇಶ್ವರ ಟೆಂಪಲ್ಗೆ ಬಂದಿದ್ವಿ. 2 hours ಜರ್ನಿ. ಸೊ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ 1 hour ಫುಲ್ ಡೇ ಎಲ್ಲ ಮುಗಿಸ್ಕೊಂಡು ವಾಪಸ್ ಸೂರ್ಯ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ಒಂದೊಳ್ಳೆ ಡಿವೈನ್ ಫೀಲ್ ಇತ್ತು, ತುಂಬ ಚೆನ್ನಾಗಿತ್ತು. ತುಂಬ ರಶ್ ಇದ್ರೂ ದೇವಸ್ಥಾನ ಫುಲ್ ಕಾಮ್ ಅನ್ನೋ ಥರ ಇತ್ತು. ಈ ಶೆಕೆ ಆ ಥರ ಏನೂ ಇರಲಿಲ್ಲ. ಒಂಥರ ಚೆನ್ನಾಗಿತ್ತು ಗೈಸ್. ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊತಿದ್ದೀರಾ, ನನ್ನ ಸಜೆಷನ್ ಏನಂದರೆ ಒಂದ್ಸಲಿ ಹೋಗ್ಬಿಟ್ಟು ಬನ್ನಿ ಅಂತ. ದೇವಸ್ಥಾನ ಮಾತ್ರ ಸಕ್ಕತ್ತಾಗಿತ್ತು. ಸೊ ಅದಾದಮೇಲೆ ನಾವು ವಾಪಸ್ ಟಿಫನ್ ಎಲ್ಲ ಮುಗಿಸ್ಕೊಂಡು, ಇದೇ ಸೂರ್ಯನ ದೇವಸ್ಥಾನ. ಒಂಥರ ಚೆನ್ನಾಗಿದೆ ಗೈಸ್. ನಾನು ಚಿಕ್ಕವಳಿದ್ದಕ್ಕೆ ಬಂದಿದ್ದು, ಆವಾಗ ಇಷ್ಟೊಂದು ರಶ್ ಎಲ್ಲ ಇರಲಿಲ್ಲ ಆ್ಯಂಡ್ ಇಷ್ಟೊಂದು ಅಂಗಡಿಗಳು ಇರಲಿಲ್ಲ. ಇಲ್ಲಿ ಸೂರ್ಯನ ದೀಪ ಕೊಡ್ತಾರೆ. ದೀಪ ಹಚ್ಚಿಬಿಟ್ಟು ಒಳಗಡೆ ಹೋಗಿ ದೇವ್ರ ನಮಸ್ಕಾರ ಮಾಡಿಕೊಂಡು ಬರೋದು. ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಹೋಗಿ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಬಂದ್ವಿ. ಅಲ್ಲಿಂದೊಂದು ಏನಂದರೆ ಕ್ಯಾಮ್ರಾ ಅಲೋ ಮಾಡಿರಲಿಲ್ಲ ಪೂಜೆ ಮಾಡೋದಕ್ಕೆ, ವೀಡಿಯೋ ಮಾಡ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ನಾನು ಬರೀ ದೀಪ ಹಚ್ಚೋದು ಅಷ್ಟೇ ವೀಡಿಯೋ ಮಾಡ್ಕೊಂಡು. ಸೂರ್ಯನ ದೇವಸ್ಥಾನ ಇದು ಸ್ಪೆಷಾಲಿಟಿ ಅಂದರೆ ದೇವಸ್ಥಾನದ ಒಳಗಡೆ ಯಾವುದೇ ಥರ ಹೋಲಿಲ್ಲ, ಏನೂ ಇಲ್ಲ. ಬಟ್ ಸೂರ್ಯನ ಕಿರಣ ಸದಾ ಶಿವಲಿಂಗ ಮೇಲೆ ಸುಂದಿರೋದೇ. ಹೆಸರು ಬಂದು ಸೂರ್ಯನಾರಾಯಣ ದೇವಸ್ಥಾನ. ಬಟ್ ದೇವ್ರ ಗರ್ಭಗುಡಿಯಲ್ಲಿರೋದು ಶಿವ. ಆಲ್ಮೋಸ್ಟ್ ನಾನು ನೋಡಿರೋದು ನವಗ್ರಹದಲ್ಲಿ ಶಿವ ದೇವಸ್ಥಾನ ಆದರೆ ಎಲ್ಲನೂ ಶಿವಲಿಂಗನೇ, ಶಿವಲಿಂಗ ರೂಪದಲ್ಲಿ. ದೇವಸ್ಥಾನ ಎಲ್ಲ ಮುಗಿದು ಆಚೆಗಡೆ ತುಂಬ ಬಿಸಿಲು ಇರೋದ್ರಿಂದ ಆಂಟಿ ಬಿಸ್ಲರಿ ನೀರು ಹಾಕೋದ್ ಬದಲು ಅಲ್ಲೇ ಟ್ಯಾಪ್ ನೀರು, ಅಟ್ಲೀಸ್ಟ್ ಬಿಸ್ಲರಿ ನೀರು ಹೋಗ್ಲಿ ಗಾಯ್ಸ್, ಚೆನ್ನಾಗಿರೋ ನೀರಾದರೂ ಹಾಕ್ಬಿಟ್ಟು ಅಲ್ಲೇ ಟ್ಯಾಪಲ್ಲಿ ಬರ್ತಿರೋ ನೀರು ಹಾಕ್ಬಿಟ್ಟು ಕೊಟ್ಟರು. ಏನೂ ಮಾಡೋಕ್ಕಾಗಲ್ಲ ಅಂತ ಕುಡ್ಕೊಂಡು
ಅಲ್ಲೂ ನಾನು ಬಳೆ ತೊಗೊಂಡಿದ್ದೆ. ಬಳೆ ಎಲ್ಲ ತೊಗೊಂಡು ದೇವರಿಗೆಲ್ಲ ದೀಪ ಎಲ್ಲ ಹಚ್ಚಿ ವಾಪಸ್ ರೂಮ್ ಕಡೆ ಹೊರಟ್ವಿ. ಈಗ ಹೋಗ್ತಿರೋ ದೇವಸ್ಥಾನ ಅಂತೂ ಗರ್ಭರಕ್ಷಾಂಬಿಕಾ ದೇವಸ್ಥಾನ ಅಂತ. ಇದು ಸ್ಪೆಷಲ್ ಏನಂತ ಇವರೇ ಹೇಳ್ತಾರೆ ನೋಡಿ. கல்யாண பிரார்த்தனை, குழந்தை பிரார்த்தனை, கன்சீவாக இருந்தால் எண்ணெய் கொடுப்பாங்க. சுகப்பிரசவம் ஆகிறதுக்கு எண்ணெய் விளக்கெண்ணெய் இதுதான். அப்போ ಬೇರೆ ಆಂಟಿ ಏನು ಹೇಳಿದ್ರು ಅಂದರೆ ಕನ್ಸೀವ್ ಆಗೋದಕ್ಕೆ ಅಥವಾ ಪ್ರೆಗ್ನೆಂಟ್ ಆಗಿರೋರಿಗೆ ಈಸಿಯಾಗಿ ಚೆನ್ನಾಗಿ ಡಿಲಿವರಿ ಆಗೋದಕ್ಕೆ, ಮದುವೆ ಆಗದಲ್ಲೇ ಇರೋರಿಗೆ ಮದುವೆ ಆಗೋದಕ್ಕೆ, ಆಮೇಲೆ ಗರ್ಭಕೋಶದಲ್ಲಿ ಏನಾದರೂ ತೊಂದರೆ ಇದ್ದರೆ, ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅಂತ. ಅಂದರೆ ಆ ಪ್ರಾಬ್ಲಮ್ಗೆ ಬೇರೆ ಬೇರೆ ಪೂಜೆಸ್ ಇರುತ್ತೆ, ಅದನ್ನು ಮಾಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿರೋದು. ಆ್ಯಂಡ್ ಇಲ್ಲಿ ಪೂಜೆ ಮಾಡಿ ತುಪ್ಪ ಕೊಡ್ತಾರೆ. ಆ ತುಪ್ಪನ ತಗೊಂಡು ಹೋಗ್ಬಿಟ್ಟು ಪ್ರತಿದಿನ ರಾತ್ರಿ 48 ಡೇಸು ನಾವು ಊಟದಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಏನೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತಂತೆ. ಒಂಥರ ಚೆನ್ನಾಗಿತ್ತು. ಸೊ ನಾನು ಪೂಜೆ ಸಾಮಾನೆಲ್ಲ ತೊಗೊಂಡೋಗಿ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದೆ. ಅಲ್ಲಿ ದೀಪ ಹಚ್ಚಬೇಕಾಗಿತ್ತು. ದೀಪ ತೊಗೊಂಡೋಗಿ ದೀಪ ಎಲ್ಲ ಹಚ್ಚಿ, ಇಲ್ಲೂ ಕಲ್ಯಾಣಿ ಇತ್ತು ಬಟ್ ಒಳಗಡೆ ಬಿಟ್ಟಿಲ್ಲ. ಇಲ್ಲಿ ಟೋಟಲ್ 9 ದೀಪ ಕೊಡ್ತಾರೆ. 5 ದೀಪ ಬಂದು ದೇವರಿಗೆ, 2 ದೀಪ ಬಂದು ಶಿವನ್ಗೆ ಹಚ್ಚಬೇಕು, 5 ದೀಪ ಬಂದು ಪಾರ್ವತಿ ದೇವಿಗೆ ಹಚ್ಚಬೇಕು. ಸೊ ಆ ಥರ ಅವ್ರು ಹೇಳಿದ ಥರನೇ ನಾನು ದೀಪ ಎಲ್ಲ ತೊಗೊಂಡು ದೇವರಿಗೆ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು, ಅಲ್ಲೇ ಬರೆದಿದ್ದಾರೆ ನೋಡಿ 2 ದೀಪ ಅಂತ ನನ್ನ ಹಿಂದೆಗಡೆ ಪಕ್ಕದಲ್ಲಿ. ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡು, ಆ್ಯಂಡ್ ತುಂಬ ಜನ ಪ್ರೆಗ್ನೆಂಟ್ ಇರೋರೇ ಬಂದಿದ್ದರು ಗೈಸ್. ಮೇ ಬಿ ಡಿಲಿವರಿ ನಾರ್ಮಲಾಗಲಿ ಚೆನ್ನಾಗಾಗಲಿ ಹೆಲ್ದಿ ಬೇಬಿ ಬರಲಿ ಅಂತ. ಚೆನ್ನಾಗಿತ್ತು. ಒಂಥರ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಪೂಜೆ ಮಾಡಿಸಿರೋದಕ್ಕೆ ರಚನೆ ಮಾಡಿಸ್ಕೊಂಡು ತೊಗೊಂಡೋಗಿ ಪೂಜೆ ಮಾಡಿಸ್ಬೇಕು. ಉದ್ದ ಅಗಲ. ಸೊ ಒನ್ ಡೇಯಲ್ಲಿ ಒಂದು 3-4 ದೇವಸ್ಥಾನ, 200-300 ಕಿಲೋಮೀಟರ್ ಹೋಗಿ ಎಲ್ಲ ದೇವಸ್ಥಾನಗಳನ್ನೂ ಮುಗಿಸ್ಕೊಂಡು ಬಂದ್ವಿ. ನನಗಂತೂ ತುಂಬ ಇಷ್ಟ ತಮಿಳ್ನಾಡು ಕಡೆ ದೇವಸ್ಥಾನಗಳು. ಒಂಥರ ಚೆನ್ನಾಗಿರುತ್ತೆ ಗೈಸ್. ಎಲ್ಲ ಹಳೇ ಕಾಲದ ದೇವಸ್ಥಾನಗಳು ಒಂಥರ ಚೆನ್ನಾಗಿತ್ತು. ವೈದ್ಯನಾಥೇಶ್ವರನ ಕೋವಿಲು, ಸೂರ್ಯನ ಟೆಂಪಲು, ಗರ್ಭರಕ್ಷಾಂಬಿಕಾ ದೇವಸ್ಥಾನ, ಬೃಹದೇಶ್ವರ ದೇವಸ್ಥಾನ, ಆ್ಯಂಡ್ ಇನ್ನೂ ಒಂದು ಸಕ್ಕತ್ತಾಗಿರೋ ದೇವಸ್ಥಾನ ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಅದು ಹೆಸರು ನನಗೆ ಮರ್ತೋಗ್ಬಿಟ್ಟಿದೆ. ಸೊ ನನ್ನ ಮಗನೂ ಅಷ್ಟೇ ಫುಲ್ ಆ್ಯಕ್ಟಿವ್ ಆಗಿದ್ದ, ಏನೂ ಟಯರ್ಡ್ ಆಗಿಲ್ಲ, ಏನಿಲ್ಲ. ತುಂಬ ಖುಷಿಯಾಯಿತು. ಎಲ್ಲಿ ಟಯರ್ಡ್ ಆಗಿಬಿಟ್ಟು ಮಲ್ಕೊಂಬಿಡ್ತಾನೋ ಅಂತ, ಬಟ್ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದ. ಈಗ ಹೋಗ್ತಿರೋ ದೇವಸ್ಥಾನ ಅಂತೂ ಸಕ್ಕತ್ತಾಗಿದೆ ಗೈಸ್. ಅದು ಸಂಜೆ ಟೈಮಲ್ಲಿ ಹೋಗಿದ್ವಿ. ಇದಕ್ಕೂ ನಾನು ಹೋಗಿದ್ದೀನಿ. ಇಲ್ಲಿ ತುಂಬ ನಂದಿ ಇತ್ತು. ನನಗೆ ದೇವಸ್ಥಾನದ ಹೆಸರು ಜ್ಞಾಪಕ ಬರ್ತಿಲ್ಲ, ಅಲ್ಲಿತ್ತು. ಬಟ್ ಇದು ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಹಂಗಾಗಿ ದೇವಸ್ಥಾನದ ಜ್ಞಾಪಕ ಹೆಸರು ಬರ್ತಿಲ್ಲ. ಬಟ್ ಈ ಟೆಂಪಲ್ ಮಾತ್ರ ಒಂದು ಸೈಡ್ ಇದೆ ಗೈಸ್, ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕೂಡ ಶಿವನ ದೇವಸ್ಥಾನನೇ. ಇದ್ರ ಹೆಸರು, ನಾವು ಹೋದಾಗ ಪೂಜೆ ಟೈಮ್ಗೆ ಹೋಗಿದ್ದೆ. ಸೊ ಹಂಗಾಗಿ ಪೂಜೆ ಮಾಡ್ತಾಯಿದ್ರು, ಪ್ರಸಾದ ಬೇರೆ ಕೊಟ್ಟರು. ಸಕ್ಕತ್ತಾಯಿತು. ಇಷ್ಟು ದೇವಸ್ಥಾನದಲ್ಲೇ ಪ್ರಸಾದ ಕೊಟ್ಟಿದ್ದು. ತುಂಬ ಜನ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು ದೇವ್ರ ಪೂಜೆ ಮಾಡೋದನ್ನು ನೋಡೋದಕ್ಕೆ. ಆ್ಯಂಡ್ ಓಪನಾಗಿ ತೋರಿಸ್ಕೊಂಡು ಪೂಜೆ ಮಾಡ್ತಾರೆ ಗೈಸ್. ಚೆನ್ನಾಗಿತ್ತು. ನಾವು ಹೋದಾಗ 6:30 ಹಂಗೇನೋ ಆಗಿತ್ತು. ಆರತಿ ಟೈಮ್ಗೆ ಹೋಗಿದ್ವಿ. ಆರತಿ ಎಲ್ಲ ತೊಗೊಂಡು ಪ್ರಸಾದ ಕೊಟ್ಟರು. 2-3 ಜನ ಅವರೇ ಮನೆಯಿಂದ ಮಾಡ್ಕೊಂಡು ಬಂದು ಪ್ರಸಾದಗಳನ್ನ ಹಂಚ್ತಾಯಿದ್ರು. ತಿಂದ್ಬಿಟ್ಟು ಬೃಹದೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಟೈಮ್ ಸ್ವಲ್ಪ
ಸಾಕಾಗಿಲ್ಲ ಆ್ಯಂಡ್ ಟಯರ್ಡ್ ಆಗಿತ್ತು. ನಾವು ಹೋಗೋಷ್ಟರಲ್ಲಿ ದೇವಸ್ಥಾನನೇ ಕ್ಲೋಸ್ ಮಾಡಿಬಿಟ್ಟಿದ್ರು. ಮಾರ್ನಿಂಗ್ ಎದ್ದು ಹೋಗೋಣ ಅಂತ ಅಂದ್ಕೊಂಡ್ವಿ. ಗೈಸ್ ಫೈನಲಿ ಇವತ್ತಿನ ದಿನದ ಎಲ್ಲ ವಿಡಿಯೋ ಎಲ್ಲ ದೇವಸ್ಥಾನಗಳನ್ನ ತಮಿಳ್ನಾಡು ತುಂಬ ಚೆನ್ನಾಗಿ ವಿಸಿಟ್ ಮಾಡಿದ್ವಿ. ಆ್ಯಂಡ್ ಲವ್ ಯು ಆಲ್, ಬಾಯ್.